ಆಕಾಶವಾಣಿ ಮಡಿಕೇರಿ. ಕಾರ್ಯಕ್ರಮ ಯುವವಾಣಿ. ಯುವವಾಣಿಯ ನಮ್ಮೆಲ್ಲ ಯುವ ಸ್ನೇಹಿತರಿಗೆ ನಮಸ್ಕಾರ ಹಾಗೂ ಇಂದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದು ಕೇಳಿ ಯುವ ಸಮೂಹಕ್ಕೊಂದು ಆತ್ಮೀಯ ಸಲಹೆ. ಪೋಷಕರು ಮಕ್ಕಳ ದಾರಿದೀಪ ಈ ಕುರಿತು ಮಾತುಕತೆ ನಡೆಸಿಕೊಡಲಿದ್ದಾರೆ ವೃತ್ತಿ ಮಾರ್ಗದರ್ಶಕರಾದ ಪೊನ್ನಂಪೇಟೆ ನಡಿಕೇರಿಯ ಚೊಟ್ಟೆಕಾಳಪಂಡ ಪೃಥ್ವಿ ಉತ್ತಯ್ಯ. ನಮ್ಮೆಲ್ಲ ಯುವ ಸ್ನೇಹಿತರಿಗೆ ಇವತ್ತಿನ ಯುವವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ಇವತ್ತು ಅಂದರೆ ಇಂದಿನ ದಿನಗಳಲ್ಲಿ ನಾವು ನೋಡ್ತಾ ಇರ್ತಕ್ಕಂಥದ್ದು ಯುವ ಸಮೂಹ ಎತ್ತ ಹೆಜ್ಜೆ ಹಾಕ್ತಾ ಇದೆ ಅನ್ನುವ ದೊಡ್ಡ ಪ್ರಶ್ನೆ ಭುಗಿಲೆದ್ದಿದೆ ಪ್ರತಿಯೊಬ್ಬರ ಮನಸ್ಸಿನಲ್ಲಿ. ಕಾರಣ, ಸಂಚಾರಿ ನಿಯಮಗಳನ್ನು ಪಾಲನೆ ಮಾಡ್ತಾ ಇಲ್ಲ. ತಂದೆ ತಾಯಿಗಳಿಗೆ ಹಣಕ್ಕಾಗಿ ಪೀಡಿಸಿ ಅವರ ಪ್ರಾಣವನ್ನು ತೆಗೆಯುವ ಹಂತಕ್ಕೆ ಇಂದು ಕೆಲ ಯುವಕರು ಮದ್ಯಪಾನ, ಜೂಜು ಇಂತಹ ಚಟಗಳಿಗೆ ಬಲಿಯಾಗಿ ತಮ್ಮನ್ನು ತಾವು ಇಲ್ಲವಾಗಿಸಿಕೊಳ್ಳುವಿಕೆ ಕೂಡ ಒಂದು ವಿಷಾದಕರ ಅಂತ ಹೇಳಬಹುದಾದರೂ ಕೂಡ ಜೀವ ಅಮೂಲ್ಯ ಅನ್ನೋದನ್ನು ಯಾಕೆ ಇಂದಿನ ಯುವ ಸಮೂಹ ಅರ್ಥ ಮಾಡ್ಕೊಳ್ತಾ ಇಲ್ಲ? ಅವರು ಕೇಳಿದ ಹಾಗೆ ಪೋಷಕರು ನಡೆದುಕೊಳ್ತಾ ಇದ್ದಾರೆ. ಏನನ್ನೂ ಕೂಡ ಕಡಿಮೆ ಮಾಡಿಲ್ಲ. ಹಗಲು ರಾತ್ರಿ ಕಷ್ಟಪಟ್ಟು ದುಡಿದು ಅವನಿಗೆ ಅಥವಾ ಅವಳಿಗೆ ಏನು ಬೇಕು ಅನ್ನೋದನ್ನು ಒದಗಿಸ್ತಾ ಇದ್ದಾರೆ. ಅವರು ಹೇಳಿದ ಹಾಗೆ ಪೋಷಕರು ಕೇಳ್ತಾ ಇದ್ದಾರೆ ಕೂಡ. ಇದನ್ನು ನಾವು ಕಣ್ಣಾರೆ ನೋಡಿ ಮರುಕಪಟ್ಟಿದ್ದೂ ಕೂಡ ಇದೆ. ಹಾಗಾದರೆ ಇಂದಿನ ಸಮಾಜದಲ್ಲಿ ಏನು ಸಂದೇಶವನ್ನು ಕೊಡ್ತಾ ಇದ್ದಾನೆ ಯುವಕ ಅಥವಾ ಯುವತಿ ಅಥವಾ ಒಟ್ಟಾರೆ ಯುವ ಸಮೂಹ ಅಂತ ನಾವು ಮಾತನಾಡುವುದಾದರೆ, ಕೆಲವೊಂದು ಮಕ್ಕಳು ಕಷ್ಟಪಟ್ಟು ಓದ್ತಾ ಇದ್ದಾರೆ. ಮನೆಯಲ್ಲಿ ಎಷ್ಟೇ ಆಸ್ತಿ ಹಣ ಇದ್ರೂ ಕೂಡ ನಾನೊಂದು ಸಮಾಜ ಸೇವೆಯನ್ನು ಮಾಡಬೇಕು, ಪ್ರಾಮಾಣಿಕವಾಗಿ ಪಾರದರ್ಶಕವಾಗಿ ನಾನು ನಡೆದುಕೊಳ್ಳಬೇಕು ಜೀವನದಲ್ಲಿ, ತಂದೆ ತಾಯಿಗೆ ಉತ್ತಮ ಮಗನಾಗಿ ಅಥವಾ ಉತ್ತಮ ಮಗಳಾಗಿ ನಾನು ಸಾಧನೆಯನ್ನು ಮಾಡಿ ಕುಟುಂಬಕ್ಕೆ, ಸಮಾಜಕ್ಕೆ, ರಾಜ್ಯಕ್ಕೆ, ದೇಶಕ್ಕೆ ಕೀರ್ತಿಯನ್ನು ತರಬೇಕು ಅಂತ ಆಸೆಯನ್ನು ಇಟ್ಕೊಂಡಿರ್ತಾರೆ. ಬರುವಂತಹ ಸವಾಲುಗಳನ್ನು ಕೂಡ ಅವರು ಎದುರಿಸುವ ಶಕ್ತಿಯನ್ನು ಶಿಕ್ಷಣದ ಮುಖಾಂತರ ಅವರು ಹೊಂದಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಈ ಸಂದರ್ಭಗಳಲ್ಲಿ ನಾವು ಬಹಳ ಸಂತೋಷವನ್ನು ಪಡ್ತೀವಿ, ತೃಪ್ತಿ ಪಡ್ತೀವಿ. ಇಂದಿನ ಮಕ್ಕಳು ನಾಳಿನ ಪ್ರಜೆಗಳು ಅಂತ ಹೇಳುವಂತಹ ಇಂದಿನ ಸಮಯದಲ್ಲಿ ನಾವು ಯೋಚನೆ ಮಾಡುವಂತಹ ಮೊದಲ ಸಂಗತಿ ಅಂತ ಹೇಳಿದ್ರೆ, ಸವಾಲುಗಳನ್ನು ಹೇಗೆ ಎದುರಿಸ್ತಾನೆ ಅಥವಾ ಎದುರಿಸ್ತಾಳೆ. ಎರಡನೆಯದು, ಜೀವನ ಶೈಲಿ ಹೇಗಿರಬೇಕು. ಸರ್ಕಾರಿ ಹುದ್ದೆಗೆ ಹೋಗಬೇಕು, ಆದರೆ ಸಿಗ್ತಾ ಇಲ್ಲ. ಎಷ್ಟು ಬಾರಿ ಪ್ರಯತ್ನ ಪಟ್ಟರೂ ಕೂಡ ಕೆಲಸ ಸಿಗ್ತಾ ಇಲ್ಲ. ಕೆಲಸ ಸಿಗ್ತಾ ಇಲ್ಲ ಅನ್ನುವಂತಹ ಒಂದು ಚಿಂತೆಯಲ್ಲಿಯೇ ಮಾರ್ಗದರ್ಶನದ ದಾರಿಯನ್ನೆಲ್ಲ ತೆರೆಯದೆ ಆತ್ಮಹತ್ಯೆಗೆ ಶರಣಾಗುವಂಥದ್ದು ಎಷ್ಟು ಸರಿ? ಹಾಗಾದರೆ ಯುವ ಶಕ್ತಿಗೆ ಬೆಲೆ ಏನಿದೆ? ಮೌಲ್ಯ ಎಲ್ಲಿದೆ? ಯುವ ಶಕ್ತಿಯಲ್ಲಿ ಏನೆಲ್ಲ ಕೆಲಸಗಳನ್ನು ಮಾಡಬಹುದು? ಮತ್ತು ಭಾವನೆಗಳು ಎಷ್ಟೆಲ್ಲ ಕನಸುಗಳನ್ನು ಹುಟ್ಟು ಹಾಕುತ್ತೆ. ಅದನ್ನು ಯಾಕೆ ಈಡೇರಿಸಿಕೊಳ್ಳುವತ್ತ ಮನಸ್ಸು ಮಾಡ್ತಾ ಇಲ್ಲ? ಪ್ರಸ್ತುತ ಸಂದರ್ಭಗಳಲ್ಲಿ ನಾವು ನೋಡ್ತಾ ಇರ್ತಕ್ಕಂಥದ್ದು ಸೋಲುವಂತಹ ಪರಿಸ್ಥಿತಿಗಳನ್ನು ನಾವು ಕಂಡಿದ್ದೇವೆ. ಹೆತ್ತವರು ಕಣ್ಣೀರು ಹಾಕ್ತಾ ಇರುವಂತಹ ದೃಶ್ಯಗಳನ್ನು ನೋಡಿ ನಾವು ಹೀಗಾಗಬಾರ್ದಾಗಿತ್ತು, ಹೀಗೆ ಮಾಡ್ಕೋಬಾರ್ದಾಗಿತ್ತು, ಹೀಗೆ ಮಾಡಬಾರ್ದಾಗಿತ್ತು ಅಂತೆಲ್ಲ ನಾವು ಮಾತನ್ನೇನೋ ನಾವು ಮಾತಾಡ್ತೀವಿ. ಆದರೆ ಅವರು ವಾಸ್ತವವಾಗಿ ಅನುಭವಿಸುವಂತಹ ನೋವಿಗೆ ನಾವು ಸ್ಪಂದಿಸಬಹುದು, ಆದರೆ ಶಾಶ್ವತ ಪರಿಹಾರವನ್ನು ನಾವು ಕೊಡೋದಕ್ಕೆ ಸಾಧ್ಯ ಇಲ್ಲ. ನಾವು ಅಂದರೆ ಸಮಾಜ. ಒಂದು ಮಗುವನ್ನು ಕಷ್ಟಪಟ್ಟು ಬೆಳೆಸಿ ಉತ್ತಮ ಶಿಕ್ಷಣವನ್ನು ಕೊಡಿಸಿ
ಅವರಿಗೆ ಏನೆಲ್ಲ ಸೌಲಭ್ಯ ಬೇಕು ಎಲ್ಲವನ್ನ ಒದಗಿಸುತ್ತಾ ಪೋಷಕರು ಒಂದು ಕನಸನ್ನು ಕಟ್ಕೊಳ್ತಾರೆ. ನಾಳೆ ನನ್ನ ಮಗ ಅಥವಾ ಮಗಳು ನನಗೆ ಆಧಾರವಾಗುವುದರ ಮುನ್ನ ದೇಶಕ್ಕೆ ಉತ್ತಮ ಸೇವೆಯನ್ನು ಕೊಡ್ತಾನೆ, ದೇಶದ ಉತ್ತಮ ಪ್ರಜೆ ಆಗ್ತಾನೆ, ಆಗ ನಮ್ಮ ಒಂದು ಜೀವನ ಸಾರ್ಥಕ ಆಗತ್ತೆ ಅಂತ. ಇದು ಸಹಜವಾದದ್ದು. ಎಷ್ಟರ ಮಟ್ಟಿಗೆ ಅವನು ಅಥವಾ ಅವಳು ಬೆಳೆದು ಶಿಕ್ಷಣವನ್ನು ಪಡೆದ ನಂತರ ತನ್ನ ಜೀವನವನ್ನು ಕಟ್ಟಿಕೊಳ್ಳುವುದರ ಹಿಂದೆ ಏನೆಲ್ಲ ಭಾವನೆಗಳನ್ನು ಹೊಂದಿರ್ತಾನೆ. ಕನಸು ಕಾಣುವುದು ತಪ್ಪಲ್ಲ, ಆದರೆ ಆ ಕನಸು ನನಸು ಮಾಡುವತ್ತ ಯುವ ಮನಸ್ಸು ಎಷ್ಟರ ಮಟ್ಟಿಗೆ ಪ್ರಯತ್ನವನ್ನು ಮಾಡ್ತಾನೆ ಅಥವಾ ಪ್ರಯತ್ನವನ್ನು ಮಾಡ್ತಾಳೆ ಅನ್ನೋದು ಒಂದು ಪ್ರಮುಖವಾದಂಥದ್ದು. ಇಂದಿನ ಕಾರ್ಯಕ್ರಮದಲ್ಲಿ ವೃತ್ತಿ ಮಾರ್ಗದರ್ಶಕರು ನಮ್ಮ ಮಡಿಕೇರಿ ಆಕಾಶವಾಣಿಯ ಸ್ಟುಡಿಯೋದಲ್ಲಿ ಇದ್ದಾರೆ. ಅವರನ್ನು ಮಾತನಾಡಿಸೋಣ. ಪೃಥ್ವಿ ಉತ್ತಯ್ಯ ಇವರು ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದಾರೆ, ಬಹಳಷ್ಟು ಕಾಳಜಿಯನ್ನು ಹೊಂದಿದ್ದಾರೆ. ನಮ್ಮ ಕೊಡಗಿನ ಯುವ ಸಮೂಹಕ್ಕೆ ಏನಾದರೊಂದು ಸಹಾಯವನ್ನ ಮಾಡಬೇಕು, ಅಂದರೆ ಮಾರ್ಗದರ್ಶನವನ್ನು ಕೊಡಬೇಕು, ಯುವ ಶಕ್ತಿಯನ್ನು ಅರಳಿಸಬೇಕು, ಗಮನ ಹರಿಸಲು ಸಹಾಯ ಮಾಡಬೇಕು ಅನ್ನುವಂತಹ ತುಡಿತವನ್ನು ಹೊಂದಿರುವಂತಹ ವೃತ್ತಿ ಮಾರ್ಗದರ್ಶಕರು. ಬನ್ನಿ ಅವರನ್ನು ಮಾತನಾಡಿಸೋಣ. ಇಂದಿನ ಯುವ ಸಮೂಹಕ್ಕೆ ಏನು ಬೇಕು, ಪೋಷಕರು ಯಾವ ರೀತಿಯಲ್ಲಿ ತಮ್ಮ ಮಕ್ಕಳನ್ನು ಬೆಳೆಸಬೇಕು, ಅವರಿಗೆ ಯಾವ ರೀತಿ ಪ್ರೋತ್ಸಾಹವನ್ನು ಕೊಡಬೇಕು, ಇವೆಲ್ಲದರ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ. ಬನ್ನಿ ಮಾತುಕತೆಯನ್ನು ಆಲಿಸೋಣ. ಸರ್ಕಾರಿ ನೌಕರಿಗೆ ಸೇರುವಂತಹ ಸಂದರ್ಭದಲ್ಲಿ ಯುವಕರಿಗೆ ಕೆಲವೊಂದು ಸಲಹೆಗಳು ಅಗತ್ಯ ಇರುತ್ತೆ. ಇದಕ್ಕೆ ಕುರಿತಾಗಿ ಒಂದು ವಿಶೇಷ ಸಂದರ್ಶನ ನಿಮಗಾಗಿ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಸರಿ, ಮೊಟ್ಟ ಮೊದಲನೇದಾಗಿ ಸರ್, ಯುವಕರು ಅಂತ ಅಂದರೆ ನಿಮ್ಮ ಪ್ರಕಾರ ಯಾರು? ನನ್ನ ಲೆಕ್ಕದಲ್ಲಿ ಯುವಕರು ಅಂದರೆ ಪದವಿಯನ್ನು ಮುಗಿಸಿ ಕೆಲಸ ಹುಡುಕ್ತಾ ಇರುವಂಥವ್ರಿಗೆ ಯುವಕ ಅಂತ ಹೇಳ್ಬೋದು, ಅಥವಾ PUC ಮಾಡಿಬಿಟ್ಟು ಒಂದು ಕೆಲಸಕ್ಕೆ ತಯಾರಾಗ್ತಾ ಇರೋವರಿಗೆ ನಾವು ಯುವಕ ಯುವತಿ ಅಂತ ಹೇಳ್ಬೋದು. ಆ ಸಂದರ್ಭದಲ್ಲಿ ಅವ್ರು ಏನು ಮಾಡ್ಕೋಬೇಕು ಅಂದರೆ, ಅವರು ತಮ್ಮ ಒಂದು ವೃತ್ತಿಯನ್ನು ಆಯ್ಕೆ ಮಾಡ್ಕೊಂಡಿರ್ತಾರಲ್ವ, ಆ ವೃತ್ತಿಗೆ ಇರ್ತಕ್ಕಂಥ ಒಂದು ಸಾಮರ್ಥ್ಯವನ್ನು ಬೆಳೆಸ್ಕೋಬೇಕು. ಅದು ಅವ್ರಿಗೆ ಮುಖ್ಯವಾಗಿರ್ತದೆ ಆ ಸಂದರ್ಭದಲ್ಲಿ. ಯಾಕಂದರೆ ಒಂದ್ಸತಿ ಅವ್ರದ್ದು ಯುವಕ ಅಂತಕ್ಕಂಥ ಒಂದು ಸಮಯ ಹೊರಟೋದ್ರೆ ಅವ್ರಿಗೆ ಇನ್ನು ಆ ವೃತ್ತಿಯನ್ನು ತೆಗೆದುಕೊಳ್ಳೋಕೆ ಆಗೋದಿಲ್ಲ. ಫಾರ್ ಎಕ್ಸಾಂಪಲ್, ಯಾರಾದ್ರೂ ಒಬ್ರು IAS ಮಾಡ್ಬೇಕಂತ ಇರ್ತಾರೆ, ಅವರಿಗೆ 30 ವರ್ಷದವರೆಗೂ ಸಮಯ ಇದೆ. ಅದರೊಳಗಡೆ ಅಲ್ಲಿ ಏನೇನು ಕಲಿಬೇಕು ಅದನ್ನ ಕಲ್ತ್ಬಿಟ್ಟು, ಏನೇನು ಕೆಪಾಸಿಟಿ ಇಂಟರ್ವ್ಯೂ ಆಗಿರ್ಬೋದು, ಜನರಲ್ ನಾಲೆಜ್ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ಅದನ್ನ ಕಲ್ತ್ಕೊಂಡು ಅವರು ಅದನ್ನ ಯೂಸ್ ಮಾಡಿದ್ರೆ ಅಥವಾ ಅದನ್ನ ಉಪಯೋಗಿಸ್ಕೊಂಡ್ರೆ ಅದು ಪ್ರಯೋಜನ ಆಗ್ತದೆ. ಈಗ ಸಾಮರ್ಥ್ಯ ಅಂತ ಹೇಳಿದ್ರೆ ಯಾವ ರೀತಿ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಬೇಕು? ಶಕ್ತಿ ಸಾಮರ್ಥ್ಯ ಅಂತ ಹೇಳ್ತಾರೆ. ಹೌದು, ಮೈಯಲ್ಲಿ ಶಕ್ತಿ ಇರುತ್ತೆ. ಸ್ವಾಮಿ ವಿವೇಕಾನಂದರು ಹೇಳೋ ಹಾಗೆ ಯುವ ಶಕ್ತಿ ಅಂತ ಅವರು ಆ ನಿಟ್ಟಿನಲ್ಲಿ ಹೇಳಿದ್ದಾರೆ. ಆ ಶಕ್ತಿಯ ಜೊತೆ ಸಾಮರ್ಥ್ಯವನ್ನ ಅಭಿವೃದ್ಧಿ ಮಾಡ್ಕೊಳ್ಬೇಕು ಅಂತ ಅಂದ್ರೆ ಯಾವ ರೀತಿ ಜೀವನ ಶೈಲಿ ಇರಬೇಕು, ಅವರ ಆಲೋಚನೆಗಳು ಯಾವ ರೀತಿ ಇರಬೇಕು ಅಂತ ಹೇಳ್ತೀರಿ? ಈಗ ಒಬ್ಬ ಸಾಮರ್ಥ್ಯವನ್ನು ಬೆಳೆಸ್ಕೋಬೇಕು. ಸಾಮರ್ಥ್ಯ ಅಂದ್ರೆ, ಈಗ ನಾವು ಮ್ಯಾಥಮೆಟಿಕ್ಸ್ ಅಂತ ಇಟ್ಕೊಳ್ಳೋಣ, ನಾನು ಎಕ್ಸಾಮ್ ಬಗ್ಗೆ ಮಾತಾಡೋದ್ರಿಂದ ಮ್ಯಾಥಮೆಟಿಕ್ಸ್ ಅಲ್ಲಿ ಕಲಿಬೇಕಾದ್ರೆ ಅದನ್ನ ತುಂಬಾ ತರದಲ್ಲಿ ಜನ ಕಲಿತಾರೆ. ಈಗ ತುಂಬಾ ಜನ ಏನ್ ಮಾಡ್ತಾರೆ ಅಂದ್ರೆ, ಒಂದು ಪುಸ್ತಕ ತಗೊಳ್ತಾರೆ, ಆ ಪುಸ್ತಕದ ಹಿಂದ್ಗಡೆ ಆನ್ಸರ್ಗಳಿರ್ತದೆ, ಅದನ್ನ ನೋಡ್ಕೊಂಡು ಕಲಿತಾರೆ. ಅದಕ್ಕೆ ಒಂದು ಎಕ್ಸಾಂಪಲ್ ಹೇಳಬೇಕು ಅಂದ್ರೆ, ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ಏನಾಗ್ತದೆ ಅಂದ್ರೆ, ಅವರಿಗೆ ಅದೇ ಕ್ವಶನ್ಗಳು ಬರಲ್ಲ. ಒಂದು ಪಠ್ಯದಿಂದ ಬೇರೆ 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 ಕ್ವಶನ್ಗಳು ಬರ್ತದೆ. ಹಿಂದ್ಗಡೆಯಿಂದ ಒಂದೇ ಒಂದು ಕ್ವಶನ್ ಅನ್ನು ಕಲ್ತ್ಕೊಂಡು ಬಂದ್ರೆ ಅದು ಎಕ್ಸಾಮ್ ಅಲ್ಲಿ ಪ್ರಯೋಜನ ಆಗೋದಿಲ್ಲ. ಗೈಡ್ ಅಂತ ಬರುತ್ತಲ್ಲ. ಹೌದು, ಆ ಗೈಡ್ ಅಲ್ಲಿ ಹಿಂದ್ಗಡೆಯಿಂದ ಆನ್ಸರ್ ಇರ್ತದೆ ಅಥವಾ ಎಕ್ಸ್ಪ್ಲನೇಷನ್ ಇರ್ತದೆ, ಅದನ್ನ ನೋಡ್ಕೊಂಡು ಕಲಿತೀವಿ. ಬಟ್ ಮ್ಯಾಥಮೆಟಿಕ್ಸ್ ಕಲಿಯೋದು ಹೇಗಂದ್ರೆ, ಫಸ್ಟ್ ಅದ್ರದ್ದು ಒಂದು ಥಿಯರಿ ಇರ್ತದೆ. ಫಾರ್ ಎಕ್ಸಾಂಪಲ್, ಆವರೇಜ್ ಅಂದ್ರೆ ಏನು, ಆಮೇಲೆ ಆವರೇಜ್ ಅನ್ನು ಹೇಗೆ ಕಂಡುಹಿಡಿಬೇಕು, ಆಮೇಲೆ ಅದರಲ್ಲಿ 2-3 ಥರದ ಕ್ವಶನ್ ಇರ್ತದೆ. ಅದನ್ನು ನಾವು ಫಸ್ಟ್ ಕಲಿಬೇಕು. ಆಮೇಲೆ ನಾವೇನು ಮಾಡಬೇಕು, ಅದರದ್ದು ಎಕ್ಸಸೈಸ್ಗೆ ಹೋಗಬೇಕು. ಆನಂತರ ಅದನ್ನೆಲ್ಲ ಕರೆಕ್ಟಾಗಿ ವರ್ಕ್ ಮಾಡಿದ್ರೆ ಆ ಸಬ್ಜೆಕ್ಟ್ ಅಲ್ಲಿ ಒಂದು ಪ್ರಾವೀಣ್ಯತೆ ಬರ್ತದೆ. ಅಂದ್ರೆ ಆಸಕ್ತಿಯಿಂದ ಅರ್ಥ ಮಾಡ್ಕೊಳ್ಬೇಕು. ಹೌದು, ಪ್ರಯತ್ನ ಪಡಬೇಕು ಅಂತ ಹೇಳುತ್ತೆ. ಹೌದು, ಕೆಲವರು ಕಂಠಪಾಠ ಮಾಡ್ತಾರೆ ವಿದ್ಯಾರ್ಥಿಗಳು. ಹೌದು, ಯುವಕರು ಅಂತ ಅಂದಾಗ ಅರ್ಥ ಮಾಡ್ಕೋಬೇಕು. ಹೌದು, ಆ ಥರ ಮಾಡಿದ್ರೆ ಏನಾಗ್ತದೆ, ಈಗ ಒಂದು ಸಬ್ಜೆಕ್ಟ್ ಅಲ್ಲಿ ನಾಲೆಜ್ ಇನ್ ಡೆಪ್ತ್ ಅಂತೀವಿ. ಆ ಡೆಪ್ತ್ ನಾಲೆಜ್ ಬಂದಾಗ ಆನಂತರ ಆ ಪಠ್ಯದ ಬಗ್ಗೆ ಯಾವುದೇ ಒಂದು ಪ್ರಶ್ನೆ ಬಂದರೂ ಅದನ್ನು ಅಟೆಂಪ್ಟ್ ಮಾಡ್ಬೋದು, ಅಥವಾ ಅದನ್ನು ಅಲ್ಲಿ ಸಾಲ್ವ್ ಮಾಡ್ಬೋದು.
ಅದನ್ನು ನಾನು ಒಂದು ಸಾಮರ್ಥ್ಯದಿಂದ ಬೆಳೆಸ್ಕೊಳ್ಳೋದು ಅಂತೇನೆ. ಈಗ ಫಿಸಿಕಲ್ ಇರ್ತದೆ, ಸಪೋಸ್ ಈಗ ಆರ್ಮಿ ಸೆಲೆಕ್ಷನ್ ಅಂದ್ರೆ ಅದರಲ್ಲಿ ಓಡೋದು ಹಾರೋದು ಇರ್ತದೆ. ಅದರಲ್ಲಿ 8 ಅಡಿ ಹಾರಬೇಕು ಅಂದ್ರೆ 8 ಅಡಿ ಹಾರೋದಕ್ಕೆ ಕಲಿಬೇಕು ಅವರು, ಅದಕ್ಕೆ ಸಾಮರ್ಥ್ಯ ಅಂತೇವೆ ನಾವು. ಈಗ ಅದನ್ನು ಪಠ್ಯ ಓದ್ಕೊಂಡು ಕಲಿಯೋದಕ್ಕೆ ಆಗೋದಿಲ್ಲ, ಅದರತ್ತ ಗಮನ ಹರಿಸ್ಬೇಕು, ಅದ್ರ ಬಗ್ಗೆ ತಯಾರಿ ನಡೆಸಬೇಕು. ಕೆಲವರು ಸರ್ ಕನಸು ಕಾಣ್ತಾರೆ, ಶ್ರಮ ಅಷ್ಟೇ ಪಡಬೇಕು ಅನ್ನೋದು, ಜ್ಞಾನದಲ್ಲಿ ಸ್ವಲ್ಪ ಕಡಿಮೆ ಇರ್ತಾರೆ. ಕನಸು ಕಂಡ್ರೆ ಸಾಕ, ನಾನೊಂದು SP ಆಗಬೇಕು, DC ಆಗಬೇಕು ಅಂತೆಲ್ಲ ಕನಸು ಕಾಣ್ತಾರೆ. ಆದರೆ ಶ್ರಮ ಪಡೋದ್ರಲ್ಲಿ ಹಿಂಜರಿದಾಗ ಅವ್ರ ಗುರಿ ಸೇರಬಹುದಾ? ಆಕ್ಚುಲಿ ಆಗಿ ಏನಾಗ್ತದೆ ಮೇಡಮ್, ಎಲ್ಲರಿಗೂ ಒಂದು ಕನಸು ಇರ್ತದೆ. ಯಾರು ಕ್ಲರ್ಕ್ ಆಗಿರಬೇಕು, ಚಿಕ್ಕ ಒಂದು ಬಿಸ್ನೆಸ್ ಮಾಡ್ಬೇಕು ಅಂದ್ಕೊಂಡಿರ್ತಾರೆ. ಎಲ್ಲರ ಬಿಸ್ನೆಸ್ ಮಾಡುವವರು ಕೂಡ ದೊಡ್ಡ ಒಂದು ಬಿಸ್ನೆಸ್ ಮಾಡ್ಬೇಕಂತಲೇ ಅಂದ್ಕೊಂಡಿರ್ತಾರೆ. ಆದ್ರೆ ಏನಾಗ್ತದೆ ಅಂದ್ರೆ, ಒಂದು ಗೋಲ್ ಅಂತೀವಲ್ಲ, ಅದು ಮತ್ತೆ ನಾವು ಎಲ್ಲಿದ್ದೀವಿ ಅದರ ಮಧ್ಯೆ ಗ್ಯಾಪ್ ಇರ್ತದೆ. ಆ ಗ್ಯಾಪನ್ನು ನಾವು ಕಡಿಮೆ ಮಾಡ್ಕೊಳ್ತಾ ಬರಬೇಕು. ಅದು ಮಾಡ್ಕೊಳ್ತಾ ಬರಬೇಕಂದ್ರೆ ನಾವು ನಮ್ಮ ಕೆಪಾಸಿಟಿನ ಇಂಪ್ರೂವ್ ಮಾಡಿಕೊಂಡು ಕಷ್ಟಪಡೋದು ಅಂತಾರೆ. ಅದಕ್ಕೆ ಕಷ್ಟಪಡೋದಲ್ಲ, ಪ್ರಯತ್ನ ಪಡೋದು. ಪ್ರಯತ್ನವೇ ಫಲ ಕೊಡೋದು ಮೇಡಮ್. ಕೈ ಕೆಸರಾದರೆ ಬಾಯಿ ಮೊಸರು ಅಂತ ಗಾದೆ ಇದೆಯಲ್ಲ, ಆ ರೀತಿ ಕೈ ಕೆಸರಾದ್ರೆ ಬಾಯಿ ಮೊಸರು ಅಂತ ಹೇಳೋದಕ್ಕಿಂತ ಕೈ ಕೆಸರು ಆಗಿದ ಮೇಲೆ ಆಮೇಲೆ ಬಾಯಿ ಮೊಸರು ಆಗೋದು. ಕೈ ಕೆಸರು ಆಗಿದ ತಕ್ಷಣ ಬಾಯಿ ಮೊಸರು ಆಗೋದಿಲ್ಲ, ಸ್ವಲ್ಪ ಪೇಷನ್ಸ್ ಬೇಕಾಗಿದೆ, ವೆಯ್ಟ್ ಮಾಡಬೇಕು. ಸರ್, ಈಗ ಆಲೋಚನೆ ಯಾವ ರೀತಿ ಇರಬೇಕು? ಈಗ ಮೊಬೈಲ್ ಅನ್ನೋ ಒಂದು ಯಂತ್ರ ಬಂದ್ಬಿಟ್ಟಿದೆ. ಅದು ಬಂದ ನಂತರ ಕೆಲವು ಪೋಷಕರು ಹೇಳೋದು, ನನ್ನ ಮಗ ಸದಾ ಮೊಬೈಲಲ್ಲಿ ತಲ್ಲೀನ ಆಗಿರ್ತಾನೆ, ನನ್ನ ಮಗಳು ಮೊಬೈಲನ್ನು ಜೊತೆಯಲ್ಲೇ ಇಟ್ಕೊಂಡಿರ್ತಾಳೆ, ಸದಾ ನೋಡ್ತಾ ಇರ್ತಾಳೆ ಅಂತ. ಚಿಂತಕರ ಪ್ರಕಾರ ಬಹಳ ಬೇಜಾರಾಗತ್ತೆ. ಒಂದು ಯುವಕ ಅಥವಾ ಯುವತಿ ಅಂತ ಅಂದಾಗ ಅವ್ರಿಗೆ ಎಷ್ಟೆಲ್ಲ ಶಕ್ತಿ ಇರುತ್ತೆ, ಚೈತನ್ಯ ಇರುತ್ತೆ, ಅದೆಲ್ಲವನ್ನು ಕೂಡ ಮೊಬೈಲನ್ನು ನೋಡಿ ನೋಡಿ ಅದನ್ನು ಕಳ್ಕೊಳ್ತಾ ಇದ್ದಾರಲ್ಲ, ಅಮೂಲ್ಯವಾದ ಸಮಯ, ವಯಸ್ಸು ಎಲ್ಲವನ್ನು ಅಂತ ಅವರಿಗೆ ಚಿಂತೆ ಆಗತ್ತೆ. ಆ ಸಂದರ್ಭದಲ್ಲಿ ಅವರು ಕಿವಿ ಮಾತನ್ನು ಹೇಳಿದಾಗ ಇವರು ಬೇರೆಯದೇ ಒಂದು ನಿರ್ಧಾರವನ್ನು ತೆಗೆದುಕೊಂಡು ನಾನು ಇರೋದೇ ಬೇಡ ಅನ್ನುವಂತಹ ನಿರ್ಧಾರಕ್ಕೆ ಬಂದುಬಿಡ್ತಾರೆ. ಇಂತಹ ಯುವಕರಿಗೆ ನೀವು ಕಿವಿ ಮಾತು ಏನು ಹೇಳ್ತೀರಿ? ಮೊಬೈಲ್ ಯಾವುದೇ ಒಂದು ಆವಿಷ್ಕಾರಗಳಿದೆ, ಅದು ಕೆಟ್ಟದಂತ ಹೇಳಕ್ಕೆ ಬರೋದಿಲ್ಲ. ಅದರಲ್ಲಿ ಉಪಯೋಗನೂ ಇದೆ, ಆದರೆ ಅಷ್ಟೇ ಕೆಟ್ಟದಿದೆ. ಯಾಕಂದ್ರೆ ಈಗ ನಮಗೂ ಆಗ್ತದೆ. ಈಗ ನಾವೇನು ಮಾಡ್ತೀವಿ, ಒಂದು ಲೆಟರ್ ಬರಿಬೇಕಂತೇಳಿ ಮೊಬೈಲ್ ತಗೊಳ್ತೇನೆ, ಅದರಲ್ಲಿ ಯಾವುದೋ ಒಂದು ಚಿಕ್ಕದೊಂದು ಮೆಸೇಜ್ ಬರ್ತದೆ, ಅದು ನೋಡಿದರೆ ಬೆಲ್ಲೆಲ್ಲ ಹೋಗ್ಬಿಟ್ಟು ಅರ್ಧ ಗಂಟೆ ವೇಸ್ಟ್ ಆಗ್ತದೆ. ಯುವಕರಿಗೆ ಅದು ಜಾಸ್ತಿ ತೊಂದರೆ ಕೊಡ್ತದೆ. ಆದರೆ ಮೇಯ್ನ್ ಆಗಿ ಏನಪ್ಪ ಅಂದರೆ, ಯುವಕರು ತಮ್ಮ ಮನಸ್ಸನ್ನು ನಿಗ್ರಹಿಸಬೇಕು. ಏನ್ ಮಾಡ್ತಾರೆ ಅಂದ್ರೆ, 5 ನಿಮಿಷಕ್ಕೊಂದ್ಸತಿ ಅವರು ತಮ್ಮನ್ನು ತಾವೇ ವಾಪಸ್ ತಗೊಂಡು ಬಂದ್ರೆ ಏನು ತೊಂದರೆ ಆಗೋದಿಲ್ಲ. ಈಗ ಯಾವುದೋ ಓದ್ತಾ ಇರ್ತಾರೆ, ಯಾವುದೋ ಒಂದು ಮೆಸೇಜ್ ಬರ್ತದೆ, ಫೋನ್ ತಗೊಳ್ತಾರೆ. ಫೋನ್ ತಗೊಂಡ್ರ ಮೇಲೆ 15 ನಿಮಿಷ ಹೋಗುತ್ತೆ. 15 ನಿಮಿಷ ಅಥವಾ 5 ನಿಮಿಷ 10 ನಿಮಿಷದಲ್ಲಿ ಕಟ್ ಮಾಡಿ ವಾಪಸ್ ಬಂದ್ರೆ ಪರವಾಗಿಲ್ಲ. ಅರ್ಧ ಗಂಟೆ 1 ಗಂಟೆ ಆದ್ರೆ ತುಂಬಾ ತೊಂದರೆ ಆಗುತ್ತೆ. ಅದು ಅಷ್ಟು ಸಮಯವನ್ನು ಅಲ್ಲಿ ವ್ಯಯ ಆಗುತ್ತೆ. ಹೌದು, ಮೊದಲು ಟಿವಿ ಇತ್ತು, ಈಗ ಟಿವಿ ಬದಲಿಗೆ ಮೊಬೈಲ್ ಬಂದಿದೆ. ಮೊಬೈಲ್ ಹೌದು. ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಯಾವ ಆವಿಷ್ಕಾರ ಆಗುತ್ತೋ ಗೊತ್ತಿಲ್ಲ. ಈ ಹಾವಳಿಗೆ ಬಲಿಯಾದ್ರೆ ಸರ್, ಅವರ ಜೀವನ ಭವಿಷ್ಯ ಹೇಗಿರುತ್ತೆ? ಎಡಿಕ್ಷನ್ ಅಂತಾರೆ. ಅದು ಏನಾಗ್ತದೆ ಅಂದರೆ, ಫ್ರೆಂಡ್ಸ್ ಜೊತೆ ಚಾಟಿಂಗ್ ಮಾಡೋದಿರ್ಬೋದು, ಅಥವಾ ರೀಲ್ಸ್ ನೋಡೋದಿರ್ಬೋದು, ಅಥವಾ ಅದು ಏನಾಗುತ್ತೆ ಅಂದರೆ, ಅದು ಒಂದರಿಂದ ಒಂದು ಎಳ್ಕೊಂಡು ಹೋಗುತ್ತೆ. ಅದು ಟೈಮ್ ವೇಸ್ಟ್ ಆಗುತ್ತೆ. ವೇಸ್ಟ್ ಆಗಿರೋ ಟೈಮ್ಗೆ ಏನು ಮಾಡೋಕ್ಕಾಗೋದಿಲ್ಲ. ಯಾಕಂದರೆ ಟೈಮಲ್ಲಿ ಬಸ್ ಹೊರಟೋಗೋದು ಅಂತಾರಲ್ಲ, ಈಗ ಯೂತ್ ಅಂತಾರೆ, ಅವರಿಗೆ 20-25 ವರ್ಷಕ್ಕೆ ಒಳ್ಳೆಯ ಒಂದು ನೌಕರಿ ಅಥವಾ ಒಳ್ಳೆಯ ಒಂದು ವೃತ್ತಿ ಜೀವನ ಸೆಟ್ಲ್ ಆಗಲಿಲ್ಲ ಅಂದರೆ ಮುಂದಕ್ಕೆ ಅವ್ರು ಏನಾಗ್ತಾರೆ ಅಂದರೆ, ಅವ್ರಿಗೆ ಕೆಪಾಸಿಟಿ ಇರ್ತದೆ, ಬಟ್ ಅವರು ಕೆಪಾಸಿಟಿ ಇಲ್ಲದೆ ಅವರು ಕೆಳಗಡೆ ಕೆಲಸ ಮಾಡಬೇಕಾಗ್ತದೆ, ಅಥವಾ ಅವ್ರಿಗಿನ್ನ ಕಡೆಯಾಗಿ ಕೆಲಸ ಮಾಡಬೇಕಾಗ್ತದೆ. ಅದು ಸ್ವಲ್ಪ ತೊಂದರೆ ಆಗುತ್ತೆ ಮೇಡಮ್ ಮುಂದಕ್ಕೆ. ಅದು ಯುವಕನ ಮನಸ್ಸನ್ನ ಬೇಸರಕ್ಕೆ ದೂಡುತ್ತೆ. ಆಮೇಲೆ ಬೇಸರಕ್ಕೆ ದೂಡುತ್ತೆ. ಆಮೇಲೆ ಏನಾಗುತ್ತೆ, ಅವ್ರಿಗಿನ್ನ ಕಡಿಮೆ ಕೆಪಾಸಿಟಿ ಇರೋರು ಒಳ್ಳೆ ಕೆಲಸದಲ್ಲಿ ಇರ್ತಾರೆ, ಅಥವಾ ಒಳ್ಳೆ ಬಿಸ್ನೆಸ್ ಮಾಡ್ತಾ ಇರ್ತಾರೆ, ಒಳ್ಳೆ ವೃತ್ತಿ ಜೀವನದಲ್ಲಿ ಇರ್ತಾರೆ. ಇವ್ರು ಕಷ್ಟದಲ್ಲಿದ್ದಾಗ ಅವ್ರಿಗೆ ಮನಸ್ಸಿಗೆ ಅನ್ಸುತ್ತೆ, ನಾನು ಆವಾಗ ಮಾಡಬಾರ್ದಾಗಿತ್ತು ಅನ್ಸುತ್ತೆ. ಬಟ್ ಅದು ತುಂಬ ಲೇಟ್ ಆಗ್ತದೆ ಮೇಡಮ್. ಬೇರೆ ಬೇರೆ ಸ್ಟೇಜ್ಗಳಲ್ಲಿ, ಈಗ ನಮ್ಮ ಸ್ಟೇಜಲ್ಲಿ ಒಂದು ಬೇರೆ ಡಿಸ್ಟ್ರಾಕ್ಷನ್ ಇತ್ತು, ನಮ್ಮ ಹಳೆಯವರ ಸ್ಟೇಜಲ್ಲಿ ಬೇರೆ ಡಿಸ್ಟ್ರಾಕ್ಷನ್ ಇತ್ತು, ಈಗ ಮೊಬೈಲ್ ಡಿಸ್ಟ್ರಾಕ್ಷನ್ ಇದೆ. ಯಾರೋ ಆ ಡಿಸ್ಟ್ರಾಕ್ಷನ್ಗೆ ಬಲಿಯಾದ್ರು ಅವ್ರ ಜೀವನ ಕಷ್ಟ ಆಗುತ್ತೆ ಮುಂದಕ್ಕೆ. ಈಗ ನಾನು ಇರಲೇಬಾರದು ಅಂತ ಕೆಲವೊಬ್ರು ನಿರ್ಧಾರ ಮಾಡ್ತಾರೆ ಸರ್. ಜೀವನದ ಬೆಲೆ ಗೊತ್ತಿಲ್ಲ ಅಂತ ಕೆಲವರು ಹೇಳ್ತಾರೆ. ಅಂತಹವರಿಗೆ ಜೀವನ ಅಂದ್ರೆ ಏನು ಅಂತ ಗೊತ್ತಿಲ್ಲ ಅಂತ. ಜೀವನಕ್ಕೆ ಅವರು ಯಾವ ರೀತಿ ಅರ್ಥವನ್ನು ಕಲ್ಪಿಸೋದಿಕ್ಕೆ ಏನೆಲ್ಲ ಹವ್ಯಾಸಗಳನ್ನು ಅವರು ಹೊಂದಿರಬೇಕು ಅಂತ ಹೇಳ್ತೀರಾ? ಈಗ ಜೀವನ ಅಂದರೆ ನನಗೆ ಗೊತ್ತಿಲ್ಲ, ಆದರೆ ಅದರ ಬಗ್ಗೆ ನಾನು ತಿಳ್ಕೊಳ್ಳೇಬೇಕು, ಆಗ ನಾವು ಗೆಲ್ತೀವಿ ಅಂತ ಚಿಂತಕರು ಹೇಳೋದು. ನಾವೆಷ್ಟು ಶುಭಾಷಿತಗಳಲ್ಲಿ ನಾವು ನೋಡಿದ್ದೀವಿ. ಈಗ ಶುಭೋದಯ
ಅಂತ ಮೊಬೈಲ್ನಲ್ಲೇ ಕಳಿಸ್ತಾ ಇರ್ತಾರೆ. ಆಗ ಒಂದು ಚಂದದ ಸಾಲುಗಳನ್ನ ಹಾಕಿ ಕಳಿಸ್ತಾರೆ. ಅದು ಒಂದು ರೀತಿ ಮನಸ್ಸಿಗೆ ಆಕರ್ಷಣೆ ಕೊಟ್ಟು ಅದು ಸರಿ ಹೌದು ಅಂತ ಅನ್ಸುತ್ತೆ. ಆ ಕ್ಷಣಕ್ಕೆ ಮಾತ್ರ ಅದು ಸಾಧ್ಯ. ಹೌದು, ಇದು ಸತ್ಯ, ನಿಜ, ಹೀಗಿರಬೇಕು, ಹೀಗಿದ್ರೆ ಚಂದ ಅಂತ. ಆದರೆ ಹೀಗಿರಬೇಕು ಅನ್ನುವಾಗ ನಾವು ಕೆಲವೊಂದೆಲ್ಲ ಹವ್ಯಾಸಗಳನ್ನು ಮೈಗೂಡಿಸ್ಕೊಂಡಿರ್ಬೇಕಾಗತ್ತೆ. ಅಂತಹ ಹವ್ಯಾಸಗಳ ಬಗ್ಗೆ ಹೇಳಿ ಸರ್. ನಾನು ಕಂಡ ಹಾಗೆ ಈಗ ಯಾರು ಸಕ್ಸಸ್ಫುಲ್ ಆಗಿರ್ತಾರೆ ಅವ್ರದ್ದು 2-3 ಹವ್ಯಾಸಗಳು ನಾನು ಹೇಳ್ತೇನೆ. ಮೊದಲನೇದಾಗಿ ಪುಸ್ತಕಗಳನ್ನು ಓದೋದು. ಪುಸ್ತಕಗಳನ್ನು ಓದಿದಾಗ ಅದರಲ್ಲಿ ನಮಗೆ ಬೇರೆ ಬೇರೆಯವರು ಏನೇನು ತಪ್ಪುಗಳನ್ನು ಮಾಡಿದ್ದಾರೆ ಮೊದಲು ಅಂತದ್ದು ಅದು ಮೊದಲು ಗೊತ್ತಾಗ್ತದೆ ನಮಗೆ. ಅಂದರೆ ನಾವು ತಪ್ಪು ಮಾಡಿ ಕಲಿಯೋದಕ್ಕಿಂತ ಬೇರೆಯವರು ಮಾಡಿರೋ ತಪ್ಪನ್ನು, ಒಬ್ಬರು ತಪ್ಪು ಮಾಡಿದ ನಂತರನೇ ಅವರಿಗೆ ಒಂದು ಕೆಪಾಸಿಟಿ ಬರ್ತದೆ ಅಥವಾ ಒಂದು ಅರಿವಿಕೆ ಬರ್ತದೆ ಅವರಿಗೆ, ನಾನು ಈ ಥರ ಮಾಡಿದ ತಪ್ಪು, ಈ ಥರ ಮಾಡಬೇಕಾಗಿತ್ತು. ಆಮೇಲೆ ಅವ್ರ ಜೀವನವನ್ನು ತಿದ್ದುಕೊಳ್ತಾರೆ. ಈಗ ನಾವು ತಪ್ಪು ಮಾಡಿ ಕಲಿಯೋದಕ್ಕಿಂತ ಬೇರೆಯವರ ತಪ್ಪುಗಳನ್ನು ನೋಡಿ ಕಲಿಯೋದು ತುಂಬ ಒಳ್ಳೆಯದು. ಅಂದರೆ ಪುಸ್ತಕಗಳನ್ನು ಓದೋದ್ರಿಂದ ಆ ಥರ ನಾಲೆಜ್ಗಳು ಸಿಗ್ತದೆ. ಎರಡನೇದೇನಪ್ಪ ಅಂದರೆ ಅವರು ಸಮಯವನ್ನು ವ್ಯರ್ಥ ಮಾಡೋದಬಾರ್ದು. ಸಮಯ ವ್ಯರ್ಥ ಮಾಡೋದು ತುಂಬ ಡೇಂಜರ್. ಅದು ಡೇಂಜರ್ ಅಂದರೆ ಪ್ರಾಬ್ಲಮ್ ಆಗ್ತದೆ ಮುಂದಕ್ಕೆ. ಈಗ ಏನಾಗ್ತದೆ ಅಂದರೆ, ಈಗ ನಾವು ಒಂದು PUC ಹುಡುಗ ಅಥವಾ ಡಿಗ್ರಿ ಹುಡುಗ ಓದಬೇಕು, ಅವನು ದಿನಕ್ಕೆ 8 ಗಂಟೆ ಓದಿದರೆ ಅವನಿಗೆ 90% ಬರ್ತದೆ, 6 ಗಂಟೆ ಓದಿದರೆ 60% ಬರ್ತದೆ. ಆ ಲೆಕ್ಕದಲ್ಲಿ ನಾನು ಹೇಳ್ತಾ ಇದ್ದೇನೆ. ಬಟ್ ಆ ಥರದಲ್ಲಿ ಆಗ್ತದೆ. ಸಮಯವನ್ನು ವ್ಯರ್ಥ ಮಾಡ್ಕೋಬಾರ್ದು. ಆಮೇಲೆ ತಮ್ಮ ಒಳ್ಳೆ ಚಿಂತನೆಗಳನ್ನು ರೂಪಿಸ್ಕೋಬೇಕು. ಯಾಕಂದರೆ ಎಲ್ಲರೂ ಸ್ವಾರ್ಥಿಗಳಿರ್ತೀವಿ. ಆದರೆ ಅಕ್ಕಪಕ್ಕದಲ್ಲಿರೋರು, ಮುಂದೆ ಇರೋರು, ಅವ್ರನ್ನ ಸ್ವಲ್ಪ ನಾವು ಅರ್ಥ ಮಾಡ್ಕೋಬೇಕು. ಫಾರ್ ಎಕ್ಸಾಂಪಲ್, ಒಬ್ಬ ತರಕಾರಿ ಮಾರೋರು ಬರ್ತಾರೆ, ಅವ್ರು ಬಂದ್ಬಿಟ್ಟು 5 ರೂಪಾಯಿ ಜಾಸ್ತಿ ಅವರು ಕೇಳ್ಬೋದು, ಅದನ್ನ ಬಾರ್ಗೇನ್ ಮಾಡ್ಬೋದು ನಾವು. ಆದರೆ ಅವರು ಏನಕ್ಕೆ 5 ರೂಪಾಯಿ ಕೇಳ್ತಾರೆ ಅನ್ನೋದನ್ನು ನಾವು ಯೋಚನೆ ಮಾಡಬೇಕು. ನನ್ನ ಮನೆಯಲ್ಲಿ ಕಷ್ಟ ಇದೆಯಾ? ಒಬ್ಬೊಬ್ರು ಬಂದ್ಬಿಟ್ಟು ಎಲ್ಲ ಕೈಯೆಲ್ಲ ಚೆನ್ನಾಗಿರ್ತದೆ, ಭಿಕ್ಷೆ ಕೇಳ್ತಾನೆ, ಅವನು ನೋಡಿದರೆ ಫುಲ್ ಎಣ್ಣೆ ಹಾಕಿರ್ತಾನೆ, ಅವನಿಗೆ ಭಿಕ್ಷೆ ಕೊಡ್ಬೇಕು ಅನ್ನೋದು ನಾವು ಡಿಸೈಡ್ ಮಾಡಬೇಕಾಗ್ತದೆ. ಅಂದರೆ ನಾವು ಮುಂದಿನ ಅವನ ಬಗ್ಗೆ ಯೋಚನೆ ಮಾಡಬೇಕು ಅಲ್ವಾ? ಆ ಥರದ್ದು ನಾವು ರೂಢಿಸ್ಕೋಬೇಕು. ಈಗ ಮನೆಯವರು ಇರ್ತಾರೆ, ಮನೆಯವರು ಯಾರೋ ಬೈತಾ ಇರ್ತಾರೆ, ಯಾಕೆ ಬೈತಾರೆ? ತಂದೆ ತಾಯಿಗಳು ಮಕ್ಕಳಿಗೆ ಬೈತಾರೆ, ಯಾಕೆ ಬೈತಾರೆ ಅನ್ನೋದನ್ನು ನಾವು ಯೋಚನೆ ಮಾಡೋದನ್ನು ಕಲಿಬೇಕು. ಅವರು ಸುಮ್ಮನೆ ಬೈತಾ ಇದ್ದಾರೆ, ನಮ್ಮನ್ನ ಕಂಡ್ರೆ ಆಗಲ್ವಾ, ಅದನ್ನು ಸ್ವಲ್ಪ ಅನಲೈಸ್ ಮಾಡ್ಕೊಂಡ್ರೆ ನಮಗೆ ಸ್ವಲ್ಪ ಮನಸ್ಸಿಗೆ ಒಂದು ಐಡಿಯಾ ಸಿಗ್ತದೆ, ಇದಕ್ಕೆ ಆಗಿರ್ಬೋದು ಅಂತ ಅವ್ರನ್ನ ಕೇಳ್ಬೋದು. ಇನ್ನೊಂದು 4ನೇದಂದ್ರೆ ಓಪನ್ ಆಗಿರ್ಬೇಕು. ಕ್ಯಾಂಡರ್ ಅಂತಾರೆ ನಾವು ಬಿಸ್ನೆಸ್ ಟರ್ಮ್ಸ್ ಅಲ್ಲಿ. ಅಂದ್ರೆ ಓಪನ್ ಆಗಿ ಮಾತಾಡಬೇಕು. ನನಗನ್ಸುತ್ತೆ, ನನ್ನ ಇಷ್ಟ ಇಲ್ಲ ಅನ್ಸುತ್ತೆ ನಿಮಗೆ, ನೀವು ಅದನ್ನ ಓಪನ್ ಆಗಿ ಹೇಳಬೇಕು. ನನಗೆ ಇಷ್ಟ ಇಲ್ವಾ ಅಂತ ಕೇಳಿದ್ರೆ ಅವ್ರು ಹೇಳ್ತಾರೆ ಆ ಥರ ಇಲ್ಲ ಅಂದರೆ ನಾವು ಒಂದು ಡೌಟ್ ಕ್ಲಿಯರ್ ಆಗಿಬಿಡ್ತದೆ. ಮುಖ್ಯವಾಗಿ ನಾನು ಈ 4 ಬಗ್ಗೆ ಹೇಳ್ತೀನಿ. ಹಾಗೆ ಹೇಳ್ತಾ ಹೋದ್ರೆ ತುಂಬ ಇರ್ತದೆ. ಬಟ್ ಇದು 4 ನಮ್ಮ ಜನ ರೂಢಿಸ್ಕೊಂಡ್ರೆ ಅವರ ಲೈಫಲ್ಲಿ ಸ್ವಲ್ಪ ಇಂಪ್ರೂವ್ಮೆಂಟ್ ಕಾಣ್ತದೆ ಮೇಡಮ್. ಈಗ ಕೆಲವರು ಸರ್ ಪ್ರೀತಿ ಪ್ರೇಮ ಅನ್ನುವಂತಹ ವಿಷಯಕ್ಕೆ ತಮ್ಮನ್ನ ತಾವು ಮನಸ್ಸಲ್ಲಿ ಕೊಟ್ಬಿಟ್ಟಿರ್ತಾರೆ. ಮನೆಯಲ್ಲಿ ತುಂಬಾ ಕಷ್ಟ ಇರುತ್ತೆ. ಈ ಕಡೆ ಪ್ರೀತಿ ಪ್ರೇಮ ಅಂತ ಹೋಗ್ಬೇಕು ನಾನು ಅಂತ ಮನಸ್ಸು ಎಳಿತಾ ಇರುತ್ತೆ. ಆ ಕಡೆ ತಂದೆ ತಾಯಿ ನೀನು ಓದಿ ಒಂದು ಕೆಲ್ಸಕ್ಕೆ ಸೇರ್ಕೋ, ನಮಗೂ ಕೂಡ ನೀನೇ ಆಧಾರ ಅಂತ ಹೇಳ್ತಾ ಇರ್ತಾರೆ. ಈ ಸಂದರ್ಭದಲ್ಲಿ ಯುವಕ ಅಥವಾ ಯುವತಿ ಯಾವ ರೀತಿ ಯೋಚನೆಯನ್ನ ಮಾಡಬೇಕು ಸರ್? ನಮ್ಮ ಭಾರತದ ಒಂದು ಪ್ರಿನ್ಸಿಪಲ್ಸ್ ಅಲ್ಲಿ ಅಥವಾ ಒಂದು ಜೀವನ ಶೈಲಿಯಲ್ಲಿ ಎಲ್ಲದಕ್ಕೊಂದೊಂದು ಸಮಯ ಇದೆ ಮೇಡಮ್. ಅದೇನಾಗ್ತದೆ ಅಂದರೆ, ಒಬ್ಬ ಹುಡುಗ ಯುವಕನಾದ್ಮೇಲೆ ಅವನಿಗೆ ಸ್ವಲ್ಪ ಜವಾಬ್ದಾರಿ ಇರ್ತದೆ. ಆ ಜವಾಬ್ದಾರಿ ಮುಗಿಸ್ಕೊಂಡು ಪ್ರೀತಿ ಪ್ರೇಮಕ್ಕೆ ಹೋದರೆ ಅದಕ್ಕೆ ಒಂಥರ ಬೆಲೆ ಇರ್ತದೆ, ಅಥವಾ ಒಂದು ಹಂತವನ್ನು ದಾಟಿದ ಮೇಲೆ ಅದನ್ನೆಲ್ಲ ಮಾಡ್ಕೋಬೇಕು. ಬಟ್ ಏನಾಗ್ತದೆ ಅಂದರೆ, ಈಗ ಮೀಡಿಯಾದಲ್ಲಿ ಇರ್ತದೆ ಅಥವಾ ರೀಲ್ಸಲ್ಲಿ ಬರ್ತದೆ, ಪಿಕ್ಚರ್ನಲ್ಲಿ ನೋಡಿರ್ತಾರೆ, ಅದು ಪ್ರೀತಿ ಪ್ರೇಮ ಅಂತ ಹೋಗ್ತಾರೆ. ಬಟ್ ಆ್ಯಕ್ಚುಲಿ ಅದಕ್ಕೆ ಸಮಯ ಅಲ್ಲ ಮೇಡಮ್. ಈಗ ವಿದ್ಯಾರ್ಥಿ ಜೀವನದವರೆಗೂ ಅದು ಮಾಡೋಕ್ಕಂಥದ್ದು ತಪ್ಪು. ಆಮೇಲೆ ತುಂಬ ಜನ ನಾನು ಕೌನ್ಸಿಲ್ ಮಾಡಿದಾಗ ಹೇಳ್ತಾರೆ, ಅದು ಬಿಟ್ಟರೆ ಲೈಫಲ್ಲಿ ಏನಿದೆ ಅಂತಾರೆ. ಲೈಫ್ ಅದಲ್ಲ ಮೇಡಮ್. ಲೈಫಲ್ಲಿ ನಿಮಗೆ ಗೊತ್ತಿರ್ಬೋದು, ಒಂದು ಹಂತ ದಾಟಿದ ಮೇಲೆ ಅದಕ್ಕೆಲ್ಲ ಏನು ಡ್ರೀಮ್ ಮಾಡಿರ್ತೀವಿ ಅದ್ರ ಬಗ್ಗೆ, ಅದು ಸರಿ ಅಲ್ಲ ಅಂತ ಆಮೇಲೆ ಗೊತ್ತಾಗುತ್ತೆ. ಆ ರೀತಿ ಇರೋದಿಲ್ಲ ಅದು. ಪ್ರೀತಿ ಪ್ರೇಮ ಅನ್ನೋದು ಅದೊಂದು ಸಮಯದ ಆಕರ್ಷಣೆ ಅಷ್ಟೇ. ಒಂದು ಸ್ವಲ್ಪ ಕಳೆದ ಮೇಲೆ ಒಂದು 30-40 ವರ್ಷ ಆದ್ಮೇಲೆ ಅದು ಗೊತ್ತಾಗುತ್ತೆ, ಅದು ನಾವು ಆಟ ಆಡ್ತಿದ್ದೆಲ್ಲ ಸುಮ್ಮನೆ ವೇಸ್ಟ್ ಅದು ಅಂತೇಳಿ ಗೊತ್ತಾಗುತ್ತೆ. ಅಷ್ಟರಲ್ಲಿ ಏನಾಗುತ್ತೆ ಅಂದರೆ ಅವ್ರು ತುಂಬ ಮುಖ್ಯವಾದ ಸಮಯ ಹಾಳಾಗ್ಬಿಡುತ್ತೆ. ಅಥವಾ ಒಬ್ಬೊಬ್ರು ನೀವು ಹೇಳಿದಾಗೆ ಅದರಲ್ಲಿ ಸಕ್ಸಸ್ ಆಗಿಲ್ಲ ಅಂದರೆ ಆತ್ಮಹತ್ಯೆ ಮಾಡ್ತಕ್ಕಂಥ ಹಟ್ಟಕ್ಕೆ ಹೋದರೆ ಅದ್ರ ಜೀವನನೇ ಹೊರಟೋಗುತ್ತೆ. ಅದು ಸರಿ ಇಲ್ಲ. ಯಾಕಂದ್ರೆ ನನ್ನ ಪ್ರಕಾರದಲ್ಲಿ ಅಂದರೆ ಅದೆಲ್ಲ ಆ ಪರ್ಟಿಕ್ಯುಲರ್ ಸ್ಟೇಜಲ್ಲಿ ಮಾಡಬೇಕು. ಈಗ ಸರ್, ಸಹಜವಾಗಿ ಒಬ್ಬ ಯುವಕ ತನ್ನನ್ನು ತಾನು ಇಲ್ಲವಾಗಿಸಿ ಬಿಡ್ತಾನೆ. ನಾನು ಇರಲೇಬಾರ್ದು, ನನಗೆ ಕೆಲಸ ಇಲ್ಲ, ನನಗೆ ಬದುಕೋದಿಕ್ಕೆ ಇಷ್ಟ ಇಲ್ಲ ಅಂತ ಅವನು ಹೋಗ್ಬಿಡ್ತಾನೆ. ಕೆಟ್ಟ ನಿರ್ಧಾರವನ್ನು ತಗೊಂಡ್ಬಿಡ್ತಾನೆ. ಮನೆಯವರ ಪರಿಸ್ಥಿತಿ ಸರ್ ನಿಮ್ಮ ಪ್ರಕಾರ ಹೇಗಿರುತ್ತೆ? ಈಗ ಒಬ್ಬ ಮಗು ಹುಟ್ಟಿದಾಗ ತಂದೆ ತಾಯಿ ಎಷ್ಟು ಖುಷಿ ಪಡ್ತಾರೆ ಅಂದರೆ ಅವ್ರಿಗೆ ಅದನ್ನ ಬೇರೆಯವ್ರಿಗೆ ವರ್ಣಿಸೋಕ್ಕಾಗೋದಿಲ್ಲ. ಅದು ಆ ಟೈಮಲ್ಲಿ ನಮಗೆ ಗೊತ್ತಾಗ್ತದೆ.
ಆನಂತರ ಮಗು ಬೆಳೀತಾ ಇದ್ದಾಗ ನಾವು ಒಂದು ಆಸೆನ ಇಟ್ಕೊಂಡಿರ್ತೀವಿ ಮಗುವಿನ ಮೇಲೆ. ಅದು ಇದಾದ್ಮೇಲೆ ಕೆಲಸ ಸಿಕ್ಕಿದ ಮೇಲೆ ಮದುವೆ ಆಗ್ತಾನೆ, ಮದುವೆ ಆದ ನಂತರ ಈ ಥರ ಇರ್ತಾನೆ, ಮಗು ಆಗ್ತದೆ, ಎಲ್ಲರೂ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಟಿರ್ತೀವಿ. ಏನೇ ಇದರಲ್ಲಿ ಕೂಡ ಇಲ್ಲದೆ ಆಗ್ಬಿಟ್ರೆ ಅದು ತುಂಬಾ ನೋವಾಗುತ್ತೆ. ಅದು ಏನ್ ಹೇಳ್ತಾರೆ ಅಂದ್ರೆ, ಕನ್ನಡದಲ್ಲಿ ಹೇಳ್ತಾರಲ್ಲ, ಪುತ್ರ ಶೋಕ ನಿರಂತರಂ ಅಂತೇಳಿ. ಆ ಶೋಕ ಅನ್ನೋದು ಮಡ್ಕೊಟ್ಬಿಟ್ಟಿರುತ್ತೆ ಮೇಡಮ್. ಅವ್ರಿಗೆ ಮುಂದೆ ಲೈಫಲ್ಲಿ ತುಂಬಾ ನಾವ್ಯಾಕೆ ಇರ್ಬೇಕು ಅನ್ಸುತ್ತದೆ ಒಬ್ಬರಿಗೆ, ಪೋಷಕರಿಗೆ. ಹೌದು, ಅದು ತುಂಬಾ ಕಷ್ಟದ ವಿಚಾರ ಮೇಡಮ್. ಅದು ಅಂದ್ರೆ ತನ್ನ ಒಂದು ಸಂತೋಷಕ್ಕೆ ತನ್ನ ಆಸೆಯಂತೆ ಬದುಕಿ ಹೆತ್ತವರಿಗೆ ದುಃಖವನ್ನ ಕೊಟ್ಟು ಹೋಗ್ತಾನೆ. ಹೌದು, ತುಂಬಾ ದುಃಖ ಆಗುತ್ತೆ. ಇವರ ಜೀವನ ಬಹಳ ಒಂದು ದುಸ್ತರವಾಗಿರುತ್ತೆ. ಒಬ್ಬ ಮನುಷ್ಯನ ಜೀವಮಾನ ಇರೋದೇ ಮುಂದಿನ ಹೋಪ್ ಅಂತ ಹೇಳಿದ್ವಿ ನಾವು. ಲೈಫ್ ಡಿಪೆಂಡ್ಸ್ ಆನ್ ದ ಹೋಪ್. ಅವ್ರಿಗೇನು ಹೋಪೇ ಇಲ್ವಲ್ಲ ಈಗ ಮುಂದಕ್ಕೆ. ಈಗ ಒಬ್ಬನೇ ಮಗ ಇರ್ತಾನೆ, ಒಬ್ಬನೇ ಮಗ ಹೋಗ್ಬಿಟ್ರೆ ಅವ್ರು ಏನಕ್ಕಾಗಿ ಬದುಕಬೇಕು ಅಂತ ಅನ್ಸುತ್ತೆ ಅವರಿಗೆ. ಅಂದ್ರೆ ಮಕ್ಕಳಿಗಾಗಿ ಪೋಷಕರು ಇದ್ದಾರೆ ಅನ್ನೋದು ನಿಮ್ಮ ಹೌದು ಹೌದು. ಈಗ ಮಕ್ಕಳಿಗೆ ಏನಾದ್ರೂ ಆಗ್ಬಿಟ್ಟಿದ್ರೆ ಅವ್ರಿಗೆ ಮುಂದಕ್ಕೆ ಲೈಫಲ್ಲಿ ಹೋಪೇ ಇರೋದಿಲ್ಲ. ಬಟ್ ಹಾಗೆ ಒಂಥರ ಜೀವನ ಯಾಂತ್ರಿಕವಾಗಿ ನಡೆಸ್ತಾರೆ ಹೊರತು ಒಂದು ಹುರುಪು, ಉಲ್ಲಾಸ, ಉತ್ಸಾಹ ಏನು ಇರೋದಿಲ್ಲ ಮೇಡಮ್. ಹೌದು, ಊಟ ತಿಂಡಿ ಸೇವಿಸಬಹುದು, ಆದ್ರೆ ನೀವು ಹೇಳಿದಾಗೆ ಉಲ್ಲಾಸ, ಹುರುಪು, ಸಂತೋಷ ಅವು ಇರಲ್ಲ ಅಂತ. ಹೌದು, ಅದು ಶಾಶ್ವತವಾಗಿ ಅವನೇ ತಕೊಂಡು ಹೋಗ್ಬಿಡುತ್ತೆ. ಹೌದು ಹೌದು ಹೌದು. ನೀವು ಹೇಳ್ತಾ ಇದ್ರಿ ಸರ್ ಒಂದು ಫ್ಯಾಮಿಲಿಯಲ್ಲಿ ಅಂತ. ಆ ಫ್ಯಾಮಿಲಿಯಲ್ಲಿ ನಮ್ಮ ಕಸಿನ್ ಒಬ್ಬನೇ ಮಗ ಇದ್ದ. ಅವನು ಮೈಸೂರಿಂದ ರಾತ್ರಿ ಬೈಕ್ ತಗೊಂಡು ಮುಂದೆ ಆಕ್ಸಿಡೆಂಟಲ್ಲಿ ಹೋಗ್ಬಿಟ್ಟ. ಅವನು ಆತರ ಹೋದಾಗ ನೋಡೋದಕ್ಕೆ ಚೆನ್ನಾಗಿದ್ದಾರೆ, ಎಲ್ಲ ನಾರ್ಮಲ್ ಆಗಿದೆ. ಬಟ್ ಅವ್ರದ್ದು ಒಂದೊಂದ್ಸತಿ ಹಿಂಗೆ ಕೂತ್ಕೊಂಡು ಯೋಚನೆ ಮಾಡ್ತಾ ಕೂತಿರ್ತಾರೆ ಅವರು. ಅಂದ್ರೆ ಅವ್ರಿಗೆ ನನಗೇನು ಮುಂದೆ ಏನು ಅನ್ನೋದೇ ಅವ್ರಿಗೆ ಇದಿಲ್ಲ, ಫ್ಯೂಚರ್ ಅನ್ನೋದೇ ಕಾಣಿಸ್ತಾ ಇಲ್ಲ ಅವರಿಗೆ. ಅವ್ರು ಒಂದೊಂದ್ಸತಿ ಹೇಳ್ತಾರೆ, ನಾನು ಹೋದ್ಮೇಲೆ ಅವಳಿಗೇನಾಗುತ್ತೆ, ಅವ್ರು ಹೋದ್ಮೇಲೆ ನನಗೇನಾಗುತ್ತೆ ಅಂತ ಚಿಂತೆ ಬಂದ್ಬಿಡುತ್ತೆ ಅವರಿಗೆ. ಅವರ ಒಬ್ರಿಗೊಬ್ರಿಗೆ ಯೋಚನೆ. ಹೌದು, ಮಗ ಹೋದ್ಮೇಲೆ ನಾನು ಎಷ್ಟು ದಿನ ಇರ್ತೀನಿ, ನನ್ನ ನಂತರ ನನ್ನ ಹೆಂಡತಿಗೆ ಯಾರು ಆಧಾರ, ಅಥವಾ ಅವಳು ಹೋಗ್ಬಿಟ್ರೆ ಯಾರನ್ನ ಆಶ್ರಯಿಸ್ಬೇಕು, ಇದ್ದೊಬ್ಬ ಮಗ ಹೋದ ಅಂತ ಈ ರೀತಿ ಎಲ್ಲ ಯೋಚನೆ ಮಾಡ್ತಾರೆ. ಇದೆಲ್ಲವೂ ಕೂಡ ಸಹಜವಾಗಿ ಪ್ರತಿಯೊಬ್ಬರಿಗೂ ಅರ್ಥ ಆಗೇ ಆಗತ್ತೆ ಸರ್. ಆದ್ರೆ ಯುವಕರಿಗೆ ಮಾತ್ರ ಅರ್ಥ ಆಗಲ್ಲ ಅನ್ನೋದು ಒಂದು ದೂರು ಪೋಷಕರದು. ಇವೆಲ್ಲ ಅರ್ಥ ಆಗಲ್ವಾ? ತಂದೆ ತಾಯಿ ಎಷ್ಟು ಪ್ರೀತಿ ಮಾಡ್ತಾರೆ ಅಂತ ಗೊತ್ತಾಗಲ್ವಾ ಮಕ್ಕಳಿಗೆ? ಯಾಕೆ ಹೀಗೆ ಮಾಡ್ಕೊಳ್ತಾರೆ ಅಂತ ಯಾವುದಾದ್ರೂ ಪ್ರಕರಣದ ಸಂದರ್ಭ ಹೇಳ್ತಾ ಇರ್ತಾರೆ ಅಭಿಪ್ರಾಯ ಹೇಳುವಾಗ. ಈ ಅಭಿಪ್ರಾಯ ಅವರಿಗೆ ಜೀವನವನ್ನ ತಂದ್ಕೊಡುತ್ತಾ ಸರ್? ಅಲ್ಲ, ಅಭಿಪ್ರಾಯ ಅಂದ್ರೆ ಅದು ತಂದೆ ತಾಯಿಗಳ ಕಮ್ಯುನಿಕೇಶನ್ ಅಂತಾರೆ. ಮಾತಾಡೋದು ಅವ್ರ ಜೊತೆ ಓಪನ್ ಆಗಿ ಮಾತಾಡಬೇಕು. ಏನಾಗ್ತದಂದ್ರೆ ಈ ಪ್ರೀತಿ ಪ್ರೇಮದಲ್ಲಿ ಜಾಸ್ತಿ ಬೀಳೋರು ಏನಾಗ್ತದಂದ್ರೆ, ಈ ತಂದೆ ತಾಯಿಗಳು ತುಂಬಾ ಬ್ಯುಸಿ ಆಗಿಬಿಟ್ರೆ ಅವ್ರ ಜೊತೆ ಮಾತಾಡೋದಿಲ್ಲ, ಅವ್ರ ಜೊತೆ ಅಷ್ಟೊಂದು ತಮ್ಮ ಜೀವನದ ವಾಸ್ತವವನ್ನ ಮಕ್ಕಳಿಗೆ ಅರಿವು ಮಾಡಿಕೊಟ್ಟಿರಲ್ಲ. ಮಕ್ಕಳನ್ನು ತುಂಬಾ ಏನ್ ಮಾಡ್ತಾರೆ ಅಂದ್ರೆ ಕಂಡ್ರೆ ಪೆಳಗೆ ಇಡೋದು ಅಂತಾರಲ್ಲ, ಅಂದ್ರೆ ಆತರ ಬೆಳೆಸ್ಬಿಟ್ಟಿರ್ತಾರೆ. ಈಗ ತಂದೆ ಸಾಲ ಮಾಡ್ಕೊಂಡಿರ್ತಾರೆ, ಬಟ್ ಮಗನಿಗೆ ತೋರಿಸಲ್ಲ. ಅವನಿಗೆ ಒಳ್ಳೆ ಮನೆ ಕೊಡ್ತಾರೆ, ಒಳ್ಳೆ ಬಟ್ಟೆ ಕೊಡ್ತಾರೆ. ಆಗ ಏನಾಗ್ತದೆ, ಮಗನಿಗೆ ಇದೇ ಜೀವನ ಅಂದ್ಕೊಳ್ತಾರೆ. ಆಗ ಏನಾಗ್ತದೆ, ಅವ್ರಿಗೆ ಅದರ ಬಗ್ಗೆ ಅರಿವಿರಲ್ಲ. ಅವ್ರೇನ್ ಅಂದ್ಕೊಳ್ತಾರೆ, ಲೈಫ್ ಈಸ್ ಫೇರ್ ಅಂದ್ಕೊಳ್ತಾರೆ. ಲೈಫ್ ಇಸ್ ನಾಟ್ ಫೇರ್. ಅಂದ್ರೆ ಅದು ನಾವು ಗಳಿಸ್ಕೋಬೇಕಷ್ಟೇ. ಈಗ ನಾವೇನ್ ಅಂದ್ಕೊಳ್ತೀರಿ, ಯಾವುದೋ ಒಬ್ಬ ಲೈಫಲ್ಲಿ ಬೆಳೆದಿರ್ತಾನೆ, ಅವನು ಚಿಕ್ಕ ಸ್ತರದಿಂದ ಬಂದು ದೊಡ್ಡದಾಗಿ ಬೆಳೆದಿರ್ತಾನೆ. ನಾವೇನ್ ಅಂದ್ಕೊಳ್ತೀವಿ ಅಂದ್ರೆ ಅವನಿಗೆ ಲಕ್ ಆಗಿರ್ಬೋದು ಅಥವಾ ಆ ಥರ ಅಂದ್ಕೊಳ್ತೀವಿ. ಅದು ಆಕ್ಚುಲಿ ಬೆಳೆದಿರಲ್ಲ, ಅದಲ್ಲ ಮೇಡಮ್, ಅದು ಗಳಿಸಿರೋದು. ಅಂದ್ರೆ ಆ ಕೆಪಾಸಿಟಿನ ಬೆಳೆಸ್ಕೊಂಡು ಆ ಲೆವೆಲಲ್ಲಿ ಹೋಗ್ತಾರೆ ಅವರು. ಆ ಹುಡುಗರು ಏನ್ ಮಾಡ್ಕೊಳ್ತಾರೆ ಅಂದ್ರೆ, ಅದು ನಮಗೆ ನ್ಯಾಚುರಲ್ ಆಗಿ ಬಂದ್ಬಿಡುತ್ತೆ. ಈಗ ತುಂಬಾ ಟೀಚರ್ಸ್ ಹೇಳ್ತಾರೆ, ಕೋವಿಡ್ ಆದ್ಮೇಲೆ ಹುಡುಗರು ಓದೋದು ಬಿಟ್ಬಿಟ್ಟಿದ್ದಾರೆ ಅಂತೇಳಿ. ಅಂದ್ರೆ ಕೋವಿಡ್ ಅಲ್ಲಿ ಸ್ವಲ್ಪ ಅವರಿಗೆ ಗ್ರೇಸ್ ಮಾರ್ಕ್ ಸಿಕ್ಕಿದಾಗ ಮುಂದಕ್ಕೆ ಹಿಂಗೆ ಸಿಗ್ತದೆ ಅಂತ ಎಕ್ಸ್ಪೆಕ್ಟೇಷನ್ ಅಲ್ಲಿ ಹಂಗೆ ಬೆಳೀತಾರೆ ಅವರು. ಕೇಳಿದ್ರಲ್ಲ ಸ್ನೇಹಿತರೆ, ಜೀವನ ಅನ್ನೋದು ಹರಿಯುವ ನದಿ ಇದ್ದ ಹಾಗೆ ಅಂತ ಹಿರಿಯರು ಹೇಳ್ತಾರೆ. ಪ್ರತಿದಿನ ಕಳೆದು ಹೋಗುತ್ತೆ, ವಯಸ್ಸು ಮುಂದೆ ಹೋಗ್ತಾ ಇರುತ್ತೆ. ಅಂದರೆ ಒಂದೊಂದೇ ಕ್ಷಣ ಕಳೆದು ಹೋಗ್ತಾ ಹೋಗ್ತಾ ಜವಾಬ್ದಾರಿ ಮತ್ತು ಕರ್ತವ್ಯಗಳತ್ತ ಗಮನ ಹೋಗುತ್ತೆ. ಇಂತಹ ಸಂದರ್ಭಗಳಲ್ಲಿ ಏನಾದರೂ ಕ್ರಮವಲ್ಲದ ದಾರಿಯಲ್ಲಿ ಸಾಗಿದರೆ ನಿಜವಾಗಿ ಕೂಡ ಇಟ್ಟುಕೊಂಡಿರುವಂತಹ ಗುರಿಯನ್ನು ಸಾಧಿಸೋದಕ್ಕೆ ಸಾಧ್ಯ ಇಲ್ಲ. ಪಶ್ಚಾತ್ತಾಪ ಪಟ್ಟು ತನ್ನ ಜೀವವನ್ನು ತಾನೇ ಕಳೆದುಕೊಳ್ಳುವ ಹಂತಕ್ಕೆ ಯುವ ಸಮೂಹ ಹೋಗುತ್ತೆ. ಹಾಗಾಗಿ ಅಂತಹ ಸಂದರ್ಭಗಳು ಎದುರಾಗದೆ ಇದ್ದಾಗ ಗುರಿಯನ್ನು ತಲುಪೋದಿಕ್ಕೆ ಬಹಳಷ್ಟು ದಾರಿಗಳು ಇದೆ ಅಂತ ನಮ್ಮ ಇಂದಿನ ವೃತ್ತಿ ಮಾರ್ಗದರ್ಶಕರು ಸಲಹೆಯನ್ನು ಕೊಟ್ಟಿದ್ದಾರೆ. ಕೇಳಿದ್ದೆಲ್ಲ ಕೊಡಿಸುವ ಮುನ್ನ ಪೋಷಕರು ಕೂಡ ಯೋಚನೆಯನ್ನು ಮಾಡಬೇಕು. ಮಕ್ಕಳು ಕೇಳಿದ್ದೆಲ್ಲ ಎಷ್ಟೇ ಸಾಲ ಆದರೂ ಕೂಡ ಕೊಡಿಸುವಂತಹ ಪೋಷಕರಿಗೂ ಕೂಡ ಕಿವಿ ಮಾತನ್ನು ಹೇಳಿದರು.
ಎಂತಹ ಉತ್ತಮ ಮಾಹಿತಿ ಅಂತ ಅಂದರೆ, ಇಂದಿನ ಯುವ ಸಮೂಹ ಕ್ರಮವಲ್ಲದ ದಾರಿಗಳಲ್ಲಿ ಸಾಗಿ ಬಾಳಿ ಬದುಕಿ ಮನೆಯ ದೀಪವಾಗಿ ಬೆಳಗಬೇಕಾಗಿದ್ದಂತಹ ಯುವಕ ಅಥವಾ ಯುವತಿ ಸಾವಿನ ಹಾದಿಯನ್ನು ಹಿಡಿಯುತ್ತಿರುವಂತಹದ್ದು ವಿಷಾದಕರ. ಅವರ ಜೀವನವನ್ನು ಮುಕ್ತಾಯದ ಹಂತಕ್ಕೆ ತಾವೇ ತೆಗೆದುಕೊಳ್ಳುವ ಹಂತಕ್ಕೆ ಹೋಗುವುದಾದರೆ ಮಾರ್ಗದರ್ಶಕರ ಮಾತು ಕೇಳುವುದಿಲ್ಲವಾ? ಮಾರ್ಗದರ್ಶಕರ ಸಲಹೆ ಅಗತ್ಯ ಅಂತ ಅನಿಸೋದಿಲ್ವಾ? ಹಾಗಾದರೆ 9 ತಿಂಗಳು ಹೆತ್ತು ಹೊತ್ತು ಸಾಕಿದಂತಹ ತಂದೆ ತಾಯಿಗಳ ಪಾಲಿಗೆ ಏನನ್ನ ಉಡುಗೊರೆಯಾಗಿ ಕೊಡ್ತಾ ಇದೆ ಇಂದಿನ ಯುವ ಸಮೂಹ? ಇವೆಲ್ಲವನ್ನ ನಾವು ಯೋಚನೆ ಮಾಡಲೇಬೇಕಾಗಿದೆ. ಪ್ರತಿಯೊಂದು ಕ್ಷಣವೂ ಕೂಡ ಅಮೂಲ್ಯವಾದಂತಹದ್ದು. ನಮ್ಮ ತಂದೆ ತಾಯಿ ಒಡ ಹುಟ್ಟಿದವರು ನಮಗೆ ಸಹಾಯಕ್ಕೆ ಖಂಡಿತ ಬರ್ತಾರೆ. ಅಂತಹ ಸಹಾಯವನ್ನು ಪಡೆದು ಇಟ್ಟುಕೊಂಡಿರುವಂತಹ ಸಹಜ ಗುರಿಯನ್ನು ತಲುಪುವುದರಲ್ಲಿ ನಮ್ಮ ಯುವ ಸಮೂಹ ಸೋಲದೆ, ಸೋತರೂ ಗೆದ್ದಂತೆ, ಸೋಲು ಗೆಲುವಿನ ಮೆಟ್ಟಿಲು ಎನ್ನುವ ಹಾಗೆ ಹೆಜ್ಜೆಯನ್ನು ಇಟ್ಟು ಮುಂದೆ ತಮ್ಮ ಗುರಿಯನ್ನು ಮುಟ್ಟಲಿ, ಕನಸನ್ನು ನನಸು ಮಾಡಿಕೊಳ್ಳಲಿ, ಸಮಾಜಕ್ಕೆ ಉತ್ತಮ ಸೇವೆಯನ್ನು ಸಲ್ಲಿಸಲಿ. ಸರ್ಕಾರಿ ಹುದ್ದೆಯೊಂದೇ ಹುದ್ದೆಯಲ್ಲ, ಬೇರೆ ಕೆಲಸ ಕಾರ್ಯಗಳು ಕೂಡ ನಮ್ಮ ಪ್ರತಿಭೆಯ ಮೇಲೆ, ಸ್ಕಿಲ್ ಅಂತ ಏನು ಹೇಳ್ತೀವಿ, ಕೌಶಲ್ಯ, ಅದನ್ನು ಬಳಸಿಯೂ ಕೂಡ ನಾವು ಸಾಧನೆಯನ್ನು ಮಾಡಬಹುದು. ನಾವು ಕಂಡುಕೊಂಡಂತಹ ದಾರಿಗಳು ಉತ್ತಮ ಹಾದಿಯಲ್ಲಿ ಸಾಗ್ತಾ ಇದೆ ಅನ್ನೋದು ನಮ್ಮ ಮನಸ್ಸಿಗೆ ಬಂದಾಗ ನಿಜವಾಗಿ ಕೂಡ ಪೋಷಕರು ತೃಪ್ತಿಯಲ್ಲಿ ಮುಳುಗ್ತಾರೆ. ಸಾರ್ಥಕ ಅನ್ನುವಂತಹ ಕ್ಷಣ ನೆಮ್ಮದಿಯ ರೀತಿಯಲ್ಲಿ ಅವರ ಜೀವನ ಇರುತ್ತೆ. ಅದನ್ನು ನೋಡಿ ಮಗ ಅಥವಾ ಮಗಳು ಖುಷಿ ಪಡುವಂತಹ ಸಂದರ್ಭ ಬರಲಿ ಅಂತ ಹೇಳ್ತಾ, ಮತ್ತೊಂದು ನಿಮ್ಮ ಗಮನಕ್ಕೆ ಪೃಥ್ವಿ ಉತ್ತಯ್ಯ ವೃತ್ತಿ ಮಾರ್ಗದರ್ಶಕರ ಮಾತುಗಳು ಮುಂದಿನ ಯುವವಾಣಿ ಕಾರ್ಯಕ್ರಮದಲ್ಲಿ ನಾವು ಆಲಿಸಬಹುದು. ಮುಂದುವರೆದ ಭಾಗವಾಗಿ ಕಾರ್ಯಕ್ರಮ ಪ್ರಸಾರ ಆಗುತ್ತೆ ಮುಂದಿನ ಭಾನುವಾರ ಸಂಜೆ 5 ಗಂಟೆಗೆ. ತಪ್ಪದೆ ಕಾರ್ಯಕ್ರಮವನ್ನು ಕೇಳ್ತೀರಾ ಅಂತ ಹೇಳ್ತಾ ಇವತ್ತಿನ ಯುವವಾಣಿ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀವಿ. ನಮ್ಮೆಲ್ಲ ಯುವ ಸ್ನೇಹಿತರಿಗೆ ಹಾಗೂ ಕಾರ್ಯಕ್ರಮವನ್ನು ಪ್ರೀತಿಯಿಂದ ಆಲಿಸಿದ ನಮ್ಮ ಶ್ರೋತೃಗಳಿಗೆ ಮತ್ತೊಮ್ಮೆ ನಮಸ್ಕಾರ, ಶುಭ ಸಂಜೆ. ಯುವ ಸ್ನೇಹಿತರೆ, ಇದುವರೆಗೆ ಯುವ ಸಮೂಹಕ್ಕೊಂದು ಆತ್ಮೀಯ ಸಲಹೆ, ಪೋಷಕರು ಮಕ್ಕಳ ದಾರಿದೀಪ ಈ ಕುರಿತು ಮಾತುಕತೆ ಕೇಳಿದಿರಿ. ನಡೆಸಿಕೊಟ್ಟವರು ಪೊನ್ನಂಪೇಟೆ ನಡಿಕೇರಿಯ ಚೊಟ್ಟೆಕಾಳಪಂಡ ಪೃಥ್ವಿ ಉತ್ತಯ್ಯ. ಇವರೊಂದಿಗೆ ಮಾತುಕತೆಯಲ್ಲಿ ಶಕುಂತಲಾ ಎಂ. ಇಲ್ಲಿಗೆ ಇವತ್ತಿನ ಯುವವಾಣಿ ಮುಗಿಯಿತು ಸ್ನೇಹಿತರೆ. ಎಲ್ರಿಗೂ ನಮಸ್ಕಾರ. ಯುವವಾಣಿ ಪ್ರಸಾರವಾಯಿತು. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.